ಎಲ್ಲರಿಗೂ ನಮಸ್ಕಾರ. ನಾನು ಉಷಾ ಶೆಟ್ಟಿ. ಕನ್ನಿಕರ್ ವ್ಲಾಗ್ಗೆ ಸ್ವಾಗತ. ಇವತ್ತಿನ ವಿಶೇಷ ಶ್ರೀಖಂಡ. ನನ್ನ ಮೊಮ್ಮಗಳ ಬರ್ತ್ಡೇ ಈ ದಿನ. ಅವಳಿಗೆ ಶ್ರೀಖಂಡ ಅಂದರೆ ತುಂಬ ಇಷ್ಟ. ಅದಕ್ಕೆ ನಾನಿವತ್ತು ಶ್ರೀಖಂಡ ಮಾಡ್ತಾಯಿದ್ದೀನಿ. ಶ್ರೀಖಂಡ ಅಂದರೆ ಸಿಹಿ ಹುಳಿ ಮಿಶ್ರಣ ಇರೋ ಒಂದು ಸಿಹಿ ಪದಾರ್ಥ. ಇದನ್ನು ಮಾಡಲಿಕ್ಕೆ ಬೇಕು ನಮಗೆ 2.5 ಲೀಟ್ರ್ ಹಾಲು, ಅದನ್ನು ಹೆಪ್ಪಾಕ್ಕೊಂಡು ಮೊಸರು ಮಾಡ್ಕೊಂಡಿದ್ದೀನಿ, 350 ಗ್ರಾಮ್ ಸಕ್ಕರೆ, ಒಂದು 8-10 ಏಲಕ್ಕಿ, ಚಿಟಿಕೆ ಉಪ್ಪು. ಆಮೇಲೆ ಶ್ರೀಖಂಡಕ್ಕೆ ಆರೆಂಜ್ ಕಲರ್ ಇರುತ್ತೆ. ಕೆಂಪು ಮತ್ತು ಹಳದಿ ಬಣ್ಣ ತಗೊಂಡು ನಾನು ಆರೆಂಜ್ ಕಲರ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಆರೆಂಜ್ ಕಲರ್ ಇದ್ದರೆ ಅದನ್ನೇ ಉಪಯೋಗಿಸ್ಕೋಬೋದು. ನನ್ನ ಹತ್ರ ಆರೆಂಜ್ ಕಲರ್ ಇರಲಿಲ್ಲ. ನಾನು ಇವತ್ತು ಮಧ್ಯಾಹ್ನ ಹಾಲನ್ನು ಕಾಯಿಸ್ಕೊಂಡು ಸ್ವಲ್ಪ ಉಗುರು ಬೆಚ್ಚಗಿದ್ದ ಹಾಲಿಗೆ ಒಂದು ಅರ್ಧ ಕಪ್ಪು ಹುಳಿ ಮೊಸರನ್ನು ಹಾಕ್ಕೊಂಡು ಈ ಮೊಸರನ್ನು ಹೆಪ್ಪಾಕಿಟ್ಟಿದ್ದೀನಿ. ಅದು ಈ ರೀತಿಯಾಗಿ ಗಟ್ಟಿಯಾಗಿ ಬಂದಿದ್ದಿದೆ. ಈ ಒಂದು ಮೊಸರನ್ನು ನಾವು ಯಾವ ರೀತಿಯಾಗಿ ಉಪಯೋಗಿಸ್ಬೇಕು ನೋಡೋಣ ಬನ್ನಿ. ಇವತ್ತು ಮಧ್ಯಾಹ್ನ ಹಾಕಿರೋ ಮೊಸರು ಈಗ ರಾತ್ರಿಗೆ ಇಷ್ಟೊಂದು ಗಟ್ಟಿಯಾಗಿದೆ. ಆದರೆ ಇದರೊಳಗಿಂದೆಲ್ಲ ನೀರು ಬಸಿಬೇಕು ಅಂತಂದರೆ ಒಂದು ಪಾತ್ರೆಗೆ ಮಸ್ಲಿನ್ ಬಟ್ಟೆನ ಕಟ್ಟಿದ್ದೀನಿ. ಅದಕ್ಕೆ ಟೈಟಾಗಿ ಕಟ್ಕೊಂಡು ನಾವು ಈ ಮೊಸರನ್ನು ಹಾಕ್ತಾ ಹೋಗಬೇಕು. ಎಲ್ಲ ಮೊಸರನ್ನು ನಾವು ಈ ಪಾತ್ರೆಯ ಮೇಲ್ಗಡೆ ಕಟ್ಟಿರೋ ಬಟ್ಟೆ ಮೇಲೆ ಹಾಕ್ತಾ ಹೋಗಬೇಕು. ನಮಗೆ ಮೊಸರು ಮಾಡಲಿಕ್ಕೆ ಟೈಮ್ ಇರಲಿಲ್ಲ ಅಂದರೆ ಮೊಸರು ಬೇಕಾದರೂ ತಂದು ಈ ರೀತಿಯಾಗಿ ನಾವು ಡೈರೆಕ್ಟಾಗಿ ಶ್ರೀಖಂಡನ ಮಾಡ್ಕೊಳ್ಬೋದು. ಹಾಲು ಗಟ್ಟಿಯಾಗಿ ಮೊಸರಾಗಬೇಕು ಅಂದರೆ ಅದಕ್ಕೊಂದು ಮೆಥಡ್ ಇದೆ. ಹಾಲನ್ನು ಸ್ವಲ್ಪ ಉಗುರು ಬೆಚ್ಚಗಾಗೋವರೆಗೆ ಕಾಯಿಸ್ಕೊಂಡು ಅದಕ್ಕೆ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮೇಲೆ ಕೆಳಗೆ ಕೈ ಆಡಿಸ್ಬೇಕು. ಆವಾಗ ನೊರೆ ಬರುತ್ತೆ. ಎಷ್ಟು ಚೆನ್ನಾಗಿ ನೊರೆ ಬರುತ್ತೋ ಅಷ್ಟು ಗಟ್ಟಿಯಾದ ಮೊಸರು ನಮಗೆ ಸಿಗುತ್ತೆ. ಈಗ ನಾವೆಲ್ಲ ಮೊಸರನ್ನು ಈ ಒಂದು ಪಾತ್ರೆಯಿಂದ ಬಟ್ಟೆ ಮೇಲೆ ಹಾಕ್ಕೊಂಡಿದ್ದಾಯಿತು. ಈಗ ನೀರು ಇಳಿದು ಹೋಗ್ತಾ ಇದೆ. ಇದೇ ರೀತಿಯಾಗಿ ನಾವು 7-8 ಗಂಟೆವರೆಗೆ ನೀರು ಇಳಿದು ಹೋಗಲಿಕ್ಕೆ ಇಡಬೇಕಾಗುತ್ತೆ. ಆದರೆ ನಾವು ಹೊರಗಡೆ ಮೊಸರಿಟ್ಟುಬಿಟ್ರೆ ಅದು ತುಂಬ ಹುಳಿ ಆಗುತ್ತೆ. ನಮ್ಗೆ ಅಷ್ಟೊಂದು ಹುಳಿ ಬೇಡ. ಅದಕ್ಕೆ ನಾವೇನು ಮಾಡಬೇಕು, ಈ ಒಂದು ಪಾತ್ರೆನ ತೆಗೆದು ನಿಧಾನವಾಗಿ ಫ್ರಿಜ್ ಒಳಗಡೆ ಇಡಬೇಕು. ಒಂದು ಹುಳಿ ಇರಲಿಲ್ಲ ಅಂದರೂ ಶ್ರೀಖಂಡ ಚೆನ್ನಾಗಾಗೋಲ್ಲ. ಒಂದು ಅರ್ಧ ಗಂಟೆ ಬಿಟ್ಟ ಮೇಲೆ ನಾವು ಈ ಒಂದು ಪಾತ್ರೆನ ಫ್ರಿಜ್ನಲ್ಲಿ ಎತ್ತಿಡಬೇಕು. ಎಲ್ಲ ನೀರು ಬಸಿದೋಗಿ ನಾಳೆ ಬೆಳಿಗ್ಗೆ ಅನ್ನೋದರಲ್ಲಿ ಈ ಎಲ್ಲ ನೀರು ಬಸಿದೋಗಿ ಗಟ್ಟಿಯಾದ ಒಂದು ಮೊಸರು ನಮಗೆ ಸಿಗುತ್ತೆ. ನಾನೀಗ ಈ ಪಾತ್ರೆನ ಫ್ರಿಜ್ನಲ್ಲಿ ಎತ್ತಿಡ್ತಾ ಇದ್ದೀನಿ. ನಾಳೆಗೆ ನನಗೆ ಮೊಸರು ಗಟ್ಟಿಯಾಗಿ ಸಿಗುತ್ತೆ. ಮಾರನೇ ದಿನ ಬೆಳಿಗ್ಗೆ ನಾನು ಫ್ರಿಜ್ನಲ್ಲಿ ಕಟ್ಟಿಟ್ಟಿರೋ ಈ ಬಟ್ಟೆನ ತೆಗೆದು ನೋಡ್ತಾ ಇದ್ದೀನಿ. ಎಲ್ಲ ನೀರು ಬಸಿದು ಹೋಗಿದೆ. ಇಲ್ಲಿ ನೋಡಿ, ಪಾತ್ರೆಯಲ್ಲಿ ಎಷ್ಟೊಂದು ನೀರು ಇಳಿದು ಬಂದಿದೆ. ಇದು ಒಂಥರ ಪ್ರೋಟೀನ್ ಯುಕ್ತವಾದ ಈ ನೀರು ಹುಳಿಯಾಗಿರುತ್ತೆ. ಈ ನೀರನ್ನು ಸಹಿತ ನಾವು ಉಪಯೋಗಿಸ್ಕೋಬಹುದು. ಇದು ಹುಳಿಯಾಗಿರೋದ್ರಿಂದ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ, ಸಕ್ಕರೆ ಹಾಕ್ಕೊಂಡು ಕುಡಿದ್ರೆ ಪಾನಕ ಥರ ಚೆನ್ನಾಗಿರುತ್ತೆ. ಈಗ ನೋಡಿ, ನೀರೆಲ್ಲ ಬಸಿದೋಗಿ ಎಷ್ಟು ಗಟ್ಟಿಯಾದ ಒಂದು ಮೊಸರು ಸಿಗ್ತಾ ಇದೆ. ಇದನ್ನು ಬಟ್ಟೆಯಿಂದ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಬಟ್ಟೆ ಬಿಟ್ಟು ಪಾತ್ರೆಗೆ ಬಂದಿದೆ. ಎಷ್ಟು ಗಟ್ಟಿಯಾದ ಒಂಥರ ಬೆಣ್ಣೆ ಥರ ಕಾಣಿಸ್ತಾ ಇದೆ. ಈ ಗಟ್ಟಿಯಾದ ಮೊಸರನ್ನು ನಾವು ಶ್ರೀಖಂಡ ಮಾಡಲಿಕ್ಕೆ ಉಪಯೋಗಿಸ್ಕೋಬೇಕು. ಇನ್ನು ಈ ಗಟ್ಟಿಯಾದ ಮೊಸರಿಗೆ ನಾವು ಸ್ವಲ್ಪ ಉಪ್ಪಿನ ಪುಡಿ, ಒಂದು ಚಿಟಿಕೆ ಉಪ್ಪಿನ ಪುಡಿ, ಆಮೇಲೆ ಪುಡಿ ಮಾಡಿಟ್ಕೊಂಡಿರೋ ಅಂಥ ಸಕ್ಕರೆನ ಪುಡಿ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಅದು ಮೆಲ್ಟ್ ಆಗೋಲ್ಲ. ಪುಡಿ ಮಾಡ್ಕೊಂಡಿರೋ ಸಕ್ಕರೆನ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಕೆಲವೊಬ್ಬರು ಸಿಹಿನ ತುಂಬ ಇಷ್ಟಪಡ್ತಾರೆ, ಅವರು ಹೆಚ್ಚು ಹಾಕ್ಕೊಳ್ಬೋದು. ಬೇಡ ಅಂದರೆ ನಾವು ಕಡಿಮೆ ಸಿಹಿನ ಹಾಕ್ಕೊಳ್ಬೋದು. ಆಮೇಲೆ ಅದೇ ರೀತಿ ಕುಟ್ಟಿ ಪುಡಿ ಮಾಡಿರೋ ಅಂಥ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ. ಇವನ್ನೆಲ್ಲ ಸೇರಿಸ್ಕೊಂಡು ನಾನೀಗ ಇಲೆಕ್ಟ್ರಿಕ್ ಬೀಟರ್ನಿಂದ ಇದನ್ನು ಬೀಟ್ ಮಾಡ್ತಾ ಇದ್ದೀನಿ. ಅಂದರೆ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆಮೇಲೆ ತುಂಬ ಹಗುರವಾಗಿ ಬರುತ್ತೆ. ಇಲೆಕ್ಟ್ರಿಕ್ ಮಿಕ್ಸರ್ ಯೂಸ್ ಮಾಡೋದ್ರಿಂದ ನನಗೆ ತುಂಬ ಹಗುರವಾದ ಒಂದು ಶ್ರೀಖಂಡ ಸಿಗುತ್ತೆ. ಐಸ್ ಕ್ರೀಮ್ ಥರ ಇರುತ್ತೆ. ಇದಕ್ಕೀಗ ನಾನು ಸ್ವಲ್ಪ ಬಣ್ಣನ ಸೇರಿಸ್ಕೊಳ್ತಾ ಇದ್ದೀನಿ. ಹಳದಿ ಬಣ್ಣ ಹಾಕ್ಕೊಂಡು ಬೀಟ್ ಮಾಡ್ತಾ ಇದ್ದೀನಿ. ಒಂದು ವೇಳೆ ನಾವು ಹಳದಿ ಬಣ್ಣ ಬೇಕು ಅಂತಂದರೆ ಅದನ್ನು ಸಹಿತ ನಾವು ಇದೇ ರೀತಿ ಯೂಸ್ ಮಾಡ್ಕೋಬೋದು. ಆದರೆ ಸಾಮಾನ್ಯವಾಗಿ ಶ್ರೀಖಂಡ ಕೇಸರಿ ಕಲರ್ನಲ್ಲಿರೋದ್ರಿಂದ ನಾನು ಇದಕ್ಕೆ 1 ಡ್ರಾಪು ಕೆಂಪು ಬಣ್ಣನ ಸೇರಿಸ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಆರೆಂಜ್ ಕಲರ್ ಇರಲಿಲ್ಲ. ನಿಮ್ಮ ಹತ್ರ ಆರೆಂಜ್ ಕಲರ್ ಇದ್ದರೆ ಡೈರೆಕ್ಟಾಗಿ ಆರೆಂಜ್ ಕಲರ್ ಹಾಕ್ಕೊಳ್ಬೋದು. ಈ 1 ಡ್ರಾಪ್ ಕೆಂಪು ಕಲರ್ ಹಾಕೋದ್ರಿಂದ ಹಳದಿ ಕೆಂಪು ಸೇರಿಸಿ ಆರೆಂಜ್ ಕಲರ್ ಬರ್ತಾಯಿದೆ. ಚೆನ್ನಾಗಿ ಬಣ್ಣ ಬಂದಿದೆ. ಇದನ್ನು ನಾನು ಬೀಟರ್ನಿಂದ
ಸರಿಯಾಗಿ ಒಂದು 15 ನಿಮಿಷಗಳ ಕಾಲ ಇದೇ ರೀತಿಯಾಗಿ ಬೀಟ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಯಿತು. ಸ್ವಲ್ಪ ಯಾಕೋ ಬಣ್ಣ ಕಡಿಮೆ ಅನ್ನಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ಹಳದಿ ಬಣ್ಣನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೂ ಬೇಕಾದರೂ ಒಂದೇ ಸಲಕ್ಕೆ ಹೆಚ್ಚು ಬಣ್ಣ ಹಾಕ್ಕೊಳ್ಬಾರ್ದು. ಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಹಾಕಿ ನೋಡಿ ಮಿಕ್ಸ್ ಮಾಡ್ತಾ ಇರಬೇಕು. ಅದೇ ರೀತಿ ಅದು ಸಕ್ಕರೆ ಆದರೂ ಸಹಿತ ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನೊಂದು 15 ನಿಮಿಷಗಳ ಕಾಲ ನಾನು ಇದೇ ರೀತಿಯಾಗಿ ಇಲೆಕ್ಟ್ರಿಕ್ ಮಿಕ್ಸರ್ನಿಂದ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಇಲೆಕ್ಟ್ರಿಕ್ ಮಿಕ್ಸರ್ ಇರಲಿಲ್ಲ ಅಂದರೆ ಬೇಕಾದರೆ ಮಿಕ್ಸರ್ನಲ್ಲಾದರೂ ಸಹಿತ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೋದು. ಅದು ಇರಲಿಲ್ಲ ಅಂದರೆ ಕಡ್ಗೋಲ್ನಿಂದ ಬೇಕಾದರೂ ಕಡಿಬೋದು. ಆದರೆ ಇಲೆಕ್ಟ್ರಿಕ್ ಮಿಕ್ಸರ್ನಲ್ಲಿ ಮಾಡಿದಾಗ ಗಟ್ಟಿಯಾಗಿರುತ್ತೆ. ಮಿಕ್ಸರ್ನಲ್ಲಿ ಹಾಕಿದಾಗ ಸ್ವಲ್ಪ ನೀರು ಬಿಟ್ಕೊಂಡು ತೆಳ್ಳಗಾಗುತ್ತೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದು ಶ್ರೀಖಂಡ ಅಂದರೆ ಪೂರಿ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್. ಪೂರಿ ಶ್ರೀಖಂಡ ಅಂದ್ರೇ ಒಂದು ಒಳ್ಳೆ ಕಾಂಬಿನೇಷನ್ ಇರೋ ಫುಡ್ಡು. ಇದನ್ನು ನಾವು ಮಕ್ಕಳಿಗೆ ಶ್ರೀಖಂಡ ಹಾಗೆ ತಿನ್ನಲಿಕ್ಕೂ ಕೊಡ್ಬೋದು. ಒಂಥರ ಐಸ್ ಕ್ರೀಮ್ ಥರ ಇದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಇದನ್ನು ಪೂರಿ ಜೊತೆಗೆ ನಂಚ್ಕೊಂಡು ತಿಂದರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಕನ್ಸಿಸ್ಟೆನ್ಸಿ ಹೇಗಿದೆ, ಒಂಥರ ನೋಡಲಿಕ್ಕೆ ಐಸ್ ಕ್ರೀಮ್ ಥರನೇ ಕಾಣಿಸ್ತಾ ಇದೆ. ಇದನ್ನು ಬೇಕಂದರೆ ನಾವು ಬೌಲ್ನಲ್ಲಿ ಹಾಕಿ ಸರ್ವ್ ಮಾಡ್ಬೋದು. ನೀವು ಇದನ್ನು ಒಮ್ಮೆ ಖಂಡಿತ ಮಾಡಿ ನೋಡಿ, ಖಂಡಿತ ಇಷ್ಟಪಡ್ತೀರಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.